ವಿಷಯ ಗೊತ್ತುಂಟಾ? ಹರಿಹರ ಏನೂ ಆಗದಂತೆ ಮರಳಿ ಬಂದಂತಮ್ಮ. ಹೋಗಿ ಕಣಿ ಕೇಳು. ಬಂದಿದ್ದಾನೆ ಮಾತ್ರವಲ್ಲ, ಅವನ ಕುತ್ತಿಗೆಗೆ ಒಂದು ಮಣಿಯು ಬಂದ್ರೆ. ಎಲ್ಲಿಯೇ ನಿನ್ನ ಕುಂಭ ಕೊನೆಗೂ ಕೈ ಕೊಟ್ಟು ಬಿಟ್ಟನಲ್ಲ. ವಿಷಯ ತಿಳಿದ ತಕ್ಷಣ ಮಾಡಿದ್ದು ಅದೇ. ನಾನು ನೇರ ಕುಂಭನ ಮನೆಗೆ ಹೋದೆ ಅಮ್ಮ. ನಾನು ಅಲ್ಲಿ ಇಲ್ಲ ಅಮ್ಮ. ಅವನು ನಿನ್ನನ್ನು ನಂಬಿ ನಾನು ಕೆಟ್ಟೆ, ಜೊತೆಗೂ ನನ್ನ ಹಾರವೂ ಹೋಯ್ತಲ್ಲವೇ. ನೀವು ಕಳೆದುಕೊಂಡದ್ದು ಬರೀ ಹಾರಮ್ಮ. ನಾನೇನೆಲ್ಲ ಕಳೆದುಕೊಂಡಿದ್ದೇನೆ ಗೊತ್ತುಂಟ ನಿಮ್ಗೆ? ಕಳೆದುಕೊಂಡದ್ದು ಯಾರು ನೀನು? ನಿನ್ನನ್ನು ಯಾರು ಒಳಗೆ ಬಿಟ್ಟದ್ದಿಲ್ಲಿ? ನನ್ನನ್ನು ಯಾರು ಒಳಗೆ ಬಿಡ್ಬೇಕಂತ ಇಲ್ಲ. ಮತ್ತೆ ಯಾರು? ನನಗೆ ಅರಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗುವ. ಹಾಗಂತ ನಿನಗೆ ಮಹಾರಾಣಿ ಅಂತಃಪುರಕ್ಕೆ ಬರಲು ಯಾರು ನಿನಗೆ ಅಧಿಕಾರ ಕೊಟ್ಟದ್ದು? ಯಾಕಂದ್ರೆ ಇಲ್ಲಿ ನಡೆಯುತ್ತಿರುವುದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಪುಣ್ಯಾತ್ಮ, ನಿನ್ನ ಸಂಬಂಧ ಯಾವಾಗ ಏನು ಮಾತಾಡಿದೆವಪ್ಪ ನೀಗ? ಅದೇ ಎಂತದ್ದು? ಹರಿಹರ, ಕುಂಭ, ತಲೆ, ಎಂತದ್ದು? ಹಾರ. ಈ ಹಾರ ಎಲ್ಲಿ ಸಿಕ್ತು? ಎಲ್ಲಿ ಸಿಕ್ಕಿತ್ತು? ನಾನು ಕುಂಭ ಅಲ್ವಾ? ಎಂತದ್ದು? ಕುಂಭ. ಬಾಯ ಮುಚ್ಚು ನೀನು. ಆ ಕುಂಭನ ರೂಪ ಎಲ್ಲಿ? ನಿನ್ನ ಹಣೆ ಬರ ಎಲ್ಲಿ? ನನಗೆ ಬೇಸರ ಆಗ್ತಾ ಉಂಟು. ಆಗ ಹೇಗಿತ್ತೆ, ಈಗ ಹೇಗಾದ. ಎಂತದಕ್ಕೆ? ವಿಷಯ ಕೇಳಬೇಕು. ಎಂತದ್ದು? ಇಲ್ಲಿಂದ ಹರಿಹರ ಕರೆದುಕೊಂಡು ಹೋದೆಯಾ? ಹೌದು. ಅಲ್ಲಿ ಹೋಗಿ ಇನ್ನು ತಲೆಯನ್ನು ಕಡಿಬೇಕು. ಹೆಣ್ಣು ಅಷ್ಟರಲ್ಲಿ ಯಾರೋ ಒಬ್ಬ ಬಂದ, ಬೇತಾಳಂತೆ. ಅಯ್ಯೋ ರಾಮ. ಒಂದೇ ಬೆಚ್ಚು ತಲೆಗೆ. ಹೀಗೆ ಎದ್ದವ ಹೀಗೆ. ಅಯ್ಯೋ ಅಮ್ಮ, ಎಂತ ಮಾಡುದು? ನಿನಗೆ ನಿನ್ನ ರೂಪದ ಚಿಂತೆ, ನನಗೆ ನನ್ನ ಮಗನಿಗೆ ಬರಬೇಕಾದ ಪಟ್ಟದ ಚಿಂತೆ. ಅದಕ್ಕೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ಇಲ್ಲಿ ರಾಜ ವೈದ್ಯನಾಗಿ ನಾನು ಇಲ್ಲಿಗೆ ಬಂದದ್ದು. ಎಂತದ್ದು? ಅದಕ್ಕೆ ಉಪಾಯ ಉಂಟು. ಎಂತದ್ದು? ನಿಮಗೆ ಈಗ ಒಂದು ರೋಗ ಬರಬೇಕಮ್ಮ. ಅವನು ಬಂದಿರುವುದೇ ನಂಗೆ ರೋಗ ಭರಿಸ್ತಾನೆ. ಹಾಗಲ್ಲ, ಅಂದ್ರೆ ಹೊಟ್ಟೆ ನೋವು ಬರ್ಬೇಕು ನಿಮಗೆ. ಅಭಿನಯ. ಹೊಟ್ಟೆ ನೋವು ಬಂದದ್ದೇ ಇಲ್ಲ. ಅಮ್ಮ ಅಮ್ಮನಿಗೆ ಬರ್ಲಿಲ್ವಾ? ಇಲ್ಲ. ಸರಿ ಆಲೋಚನೆ ಮಾಡಿ ಬಂದಿದ್ದು. ಬರ್ಲೇ ಇಲ್ಲ. ಇಲ್ಲ ಇಲ್ಲ. ಈಗ ಹೊಟ್ಟೆ ನೋವಿನ ಅಭಿನಯ ಬರ್ಬೇಕು ಅಂತ. ಹೌದು. ಅಭಿನಯವಾ? ಅದು ನಾನು ಮಾಡುದಿಲ್ವಾ? ಮತ್ತೆ ಹೀಗೆ ಮಾಡಿ ಅಮ್ಮ. ಹೀಗೆ ಹೊಟ್ಟೆ ನೋವು, ಹೊಟ್ಟೆ ನೋವು, ಹೊಟ್ಟೆ ನೋವು. ಸ್ವಲ್ಪ ನಿಲ್ಲಿಸು. ಎಂತದಕ್ಕೆ? ಎಂತ ನಿನ್ನ ಕುಟುಂಬದ ಭೂತ ಬಂದದ್ದ ಮೈಯಲ್ಲಿ? ಎಂತ ಹಾಗಲ್ವಾ ಅಭಿನಯ? ಮತ್ತೆ ಹೇಗೆ? ಹಾಗೆ ಮತ್ತೆ ಹೇಗೆ? ಹಾಗಲ್ಲ. ಮತ್ತೆ ಹೇಗಪ್ಪ ಹೇಳು. ಏನು ಆಯ್ತು? ಎಂತಾಯ್ತು ನಿಮ್ಗೆ? ಯಾರಿಗೆ? ನಿನಗೆ ಮಂಡ್ಯ ಸಮಯ ಎಂತದಾಯ್ತು? ಪುಣ್ಯಾತ್ಮ, ಅಭಿನಯ ಅಲ್ಲ. ಅಭಿನಯವ? ಹೊಟ್ಟೆ ಹಾಗೆ ನಿಜದ ತಲೆಗೆ ಹೊರತಾಗಿರ್ಬೇಕು. ಓ ರಾಮ. ಅಮ್ಮ ಎಂತದ್ದು? ಬರ್ಲಮ್ಮ ಹಾಗೆ ಹಾಗೆ. ಕೇಳು ಪಂಡಿತ ಬರಲಿ ಎಳದೆನೆ ಹುಲಿಯ ಹಾಲದು